ಹೂ ಎಂತವ್ರಿಗೆ ಆಟ ಮ್ಯಾಟ್ ಜ್ಯೋತಿ ಮ್ಯಾಟ್ ಅಂದ್ಬಿಟ್ಟು ಇದು ಹೊಸ್ದಾಗೆ ಇವನು ಲಗೇರಿ ಹುಡುಗ ಸಿಂಗಲ್ ಡೂ ಮೂಡಿಸ್ತಾವನೆ ಮ್ಯಾಟ್ ಹಾಕಿ ಬಂದ ತಲೆನೇ ತೋರಿಸ್ತಿದೆಯಲ್ಲ ಬರೀ ಅವನೇ ಅಡ್ಡ ಬರ್ತಾ ಇರೋದು, ನಾನು ಅಡ್ಡ ಬರ್ತಾ ಇಲ್ಲ. ಹೊಸ್ದಾಗಿ ಕಟ್ ಮಾಡಿ ಆಟ ಮ್ಯಾಟ್ ನೋಡಿ ತಿಕಾ ಮುಸ್ಕೊಂಡಿರೋ ಕಟ್ ಮಾಡಿ ಬಿಸಾಕೋನೆ. ಈಗ ಅಳತೆ ಕರೆಕ್ಟಾಗಿ ಕಟ್ ಮಾಡಿರೋದು ಇದು. ಇವನು ಕಾರ್ಪೆಂಟ್ರು ಹೋಮ್ಸ್ತವ್ರು, ಆದರೆ ಕಾರ್ಪೆಂಟ್ರ್ ಏನಲ್ಲ, ಕಾರ್ಪೆಂಟ್ರು ಅವರು ಅಷ್ಟೇ. ನೋಡ್ರಿ ಇಲ್ಲಿ ನೋಡ್ರಿ ನೀವೇ ಹಿಂಗೆ ಕಟ್ ಮಾಡ್ತಾವನೆ ಅಂದರೆ ಬಾ 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 ಅವನ ತಲೆ ಕಟ್ಟಿಂಗ್ ಮಾಡಿ ಸಲೂನು ಕಟ್ ಮಾಡಲ್ಲ, ಹಿಂಗೆ ಈ ರೇಂಜ್ ಕಟ್ ಮಾಡ್ತಾನೆ ನೋಡ್ರಿ. ಬಾ 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 ಪ್ರತಿಯೊಬ್ಬರು ಕಸ್ಟಮರ್ ಬೆಂಗಳೂರಲ್ಲಿ ಇರೋ ಪ್ರತಿಯೊಬ್ಬರು ನೋಡ್ಬೇಕಿದ್ವಿ ವಿಡಿಯೋ. ಎಣ್ಣೆ ಕುಡಿದಿದ್ದೀವಿ ಶಾಟ. ಬಾ ಬಾ ನೋಡ್ರಿ ಎಂದೇ ಲೆವೆಲ್ ಹಂಗೆ ಎಂದೇ ಫಿನಿಶಿಂಗ್ ಕಟಿಂಗ್ ಮಾಡಿಬಿಟ್ಟವನೆ. ನಿಧಾನಕ್ಕೆ ನೋಡ್ರಿ, ಜ್ವರ ನೋಡ್ಬಿಡ್ರಿ. ಇಬ್ರಾಳಿ ಇವ್ರ ಗಾಡಿಗಳೆಲ್ಲ ಇಲ್ಲೇ ನಿಂತೈತೆ. ನಿಮಗೆ ಸ್ವಲ್ಪ ಕೂದಲು ಉದ್ರೈತೆ, ಅದು ಏನಾರ ಪೌಡ್ರ್ ಇದು ಏನೋ ಆಯುರ್ವೇದ ಕ್ರೀಮ್ ಏನಾರು ಬಂದರೆ ಆಯಿಲ್ ಆ ಥರ ಯಾವ್ದೋ ಇದ್ದರೆ ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋ ನಂದು ಯೂಟ್ಯೂಬಲ್ಲಿ ಯಾರು ನೋಡೋರು ಪ್ರತಿಯೊಬ್ಬರು ಒಂದು ಕಮೆಂಟ್ ಹಾಕ್ರಿ. ಯೂಟ್ಯೂಬ್ ಆಯ್ತು ಕಣಂದು. ನಿಮ್ಮ ತಿಕಾ ಅನ್ಕೊಂಡು ಲೈವಾಗಿ ಮಾಡ್ರೆ ನಮ್ಮನ್ನ ಅದು ಅವಾಗಲೇ ನಮಗೆ ಬೆಲೆ ಬರೋದು. ಇಲ್ಲಾಂದರೆ ಯೂಟ್ಯೂಬ್ ಕಂಪ್ನಿಯವರೇ ನಮಗೆ ನೀವು ಬೇರೆ ಥರ ಮಾಡಿದ್ಯಾ ಇದು ಡೂಪ್ಲಿಕೇಟ್ ಅಂತ ಹಾಕ್ತಾರೆ ನಮಗೆ ಆ ಥರ ಬೇಜಾರು. ಅದಕ್ಕೆ ನೀನು ಲೈವ್ ಆಗೇ ಮಾಡ್ತೀನಿ. ನಮ್ಮನ್ನು ಸುಮ್ಮನೆ ಮಚ್ಚ ಅದು ಯಾರ ನೋಡ್ತಾರೆ ನೋಡಿದ್ರೆ ಸುಮ್ಮನೆರ ಅಲ್ಲ ಎಳೆದು ಹೇಳ್ತಾರೆ ನಮ್ಮನ್ನು. ಇಲ್ಲಿ ನಂದೇ ಎಳೆದು ಬಿಟ್ಟಿಯಪ್ಪ ಸ್ವಾಮಿ. ಫಸ್ಟು ಫಿಟ್ಟಿಂಗ್ ಮಾಡ್ರಲ್ಲ, ಆ ಫಿಟ್ಟಿಂಗ್ ಮಾಡೋಕ್ಕೆ ಮುಂಚೆ ಎಲ್ಲ ಇವಾಗಲೇ ಕಟ್ ಮಾಡ್ಕೊತಾನೆ. ಅವನು ಒಂದು ಏನೋ ಅವ್ನು ಕ್ವಾರ್ಟರ್ ಕೊಟ್ಬಿಟ್ಟು ಅಲ್ಲೇ ಅಲ್ಲಾಡ್ತಾನೆ ಕಣ. ಬಾ 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 ಯಾರ ಬಾಗ್ಲು ಮಾಡೋ ಮಿಷಿನ್ ಅವ್ರು ಇದ್ರೆ ಹೇಳಿದ್ರೆ ಇವರೇ ಪಕ್ಕ ಪರ್ಫೆಕ್ಟಾಗಿ ಎಳೆದು ಬಿಸಾಕ್ಬಿಡ್ತಾನೆ ನೋಡ್ರಿ. ಒಂದೇ ಲೆವೆಲು ಒಂದು ಕ್ವಾರ್ಟರ್ ಕೊಡ್ದವ್ನು DS ಪ್ಲೈನು ಮಾಮೂಲಿ ಮಾಮೂಲಿ ಬಾರ್ ಅಂಗಡಿಗೆ ಹೋದ್ರೆ 270, MRPಗೆ ಹೋದ್ರೆ 210 ರೂಪಾಯಿ. ಇದು ಇರ್ಲಿ ಬಿಡು, ಚೆನ್ನಾಗೈತಿ ಇದು ಇರ್ಲಿ. ಅವು ಸಿಬ್ರು ಎತ್ತಂಗೆ ಎತ್ತ ಮೈತಾವು. ಮಾಮೂಲಿ ಈ ಮಕ್ಳಿಗೆ ಉಗುರು ಹೆಂಗೆ ಬರುತ್ತೋ ಆ ಉಗುರು ಬಂದಾಗ ಮಾಮೂಲಿ ಕೈಗೆ ಸಿಗಾಕೋತವೆ, ಉಗುರು ಪರ್ಚ್ಕೋತವೆ, ಮಕ್ಕಕ್ಕೆಲ್ಲ ಗುಳ್ಳೆ ಆಯ್ತವೆ ಅನ್ನೋ ಕಾರಣಕ್ಕೆ ಇದೇ ಥರ ನಮ್ಮ ಆಟೋ ಲವರ್ಸ್ಗಳು ಪ್ರತಿಯೊಬ್ಬರು ಮ್ಯಾಟ್ನ ಈ ಥರ ಒಂದೇ ಲೆವೆಲ್ಗೆ ಕಟ್ ಮಾಡೋರು ಈ ಥರ ಯಾರೂ ಇಲ್ಲ. ಈ ಥರದವ್ರೆ ಪ್ರತಿಯೊಬ್ಬರು ಜ್ಯೋತಿ ಮ್ಯಾಟ್ ಯಾರು ತಗೋತೀರಾ ಅವರು ಇಂಥ ಅಭಿಮಾನಿಗಳನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಜಾಸ್ತಿ ನೋಡ್ರಿ ಕೈ ನೋಡಿ, ಒಂದು ಕ್ವಾರ್ಟರ್ DS ಪ್ಲೈನ್ ಕುಡಿದಿರೋದು ಕಲಸೆ ಬೆಳೆ ಚಾಕ್ನ ತಿಂದು ಮ್ಯಾಕ್ಸಿಮಮ್ ಇಲ್ಲ ಅಂದರು ಏನೋ ವಿಡಿಯೋ ಮಾಡ್ತಾ ಇನ್ನು ಚೆನ್ನಾಗಿ ಅಂದ್ಬಿಟ್ಟೆ ನಮ್ಮ ಮನೆಗೆ ಹೋಯ್ತಾ ಮೇಕೆ ಎಳಿತೈತಿಲ್ಲೋ ಇಲ್ಲ ಅಲ್ಲಿ ಇದಿತ್ತುಕೊಂಡ್ಬಿಡು ಮಗ. ಏನಾಗದ ಮೈಸ ಏನೋ ಫಿಟ್ಟಿಂಗ್ ಮಾಡ್ರಪ್ಪ, ಫಿಟ್ಟಿಂಗ್ ಮಾಡ್ರಿ ನೋಡೋಣ. ಜಾಸ್ತಿ ಹೊಡಿಬೇಡ ಇದು. ಏನ್ರಿ ಲೆವೆಲ್ ಇವಂದು. ಬಾ 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 ಕಟ್ ಮಾಡಕ ಅವನ ಅಮ್ಮನ 10 ನಿಮಿಷ ಆಗಲಿ ವಿಡಿಯೋ, ನಮ್ಮ 10 ನಿಮಿಷ ಆದರೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ತಿಕಾ ಮುಚ್ಕೊಂಡಿರೋ ಯೂಟ್ಯೂಬಲ್ಲಿ ಹಾಕ್ಬೇಕು, ಅದೇ ಇದು ಮಾಡಬೇಕು. ಪ್ರತಿಯೊಬ್ಬರು ಕಾರ್ಪೆಂಟ್ರು ನೀವೇ ನೋಡಬೇಕು, ಮಿಷಿನ್ ಇಟ್ಟಿರ್ತೀರಾ ಅವ್ರು ನೋಡ್ಬೇಕು. ಮಿಷಿನ್ಗಿಂತ ಖರಾಬಾಗಿ ಕಟ್ ಮಾಡಿಬಿಡ್ತಾನೆ. ಇದು ಜ್ಯೋತಿ ಮ್ಯಾಟ್ ಅಂತ ನಾವು ತಗೋಬೇಕಾದ್ರೆ 750 ರೂಪಾಯಿ ಆಗೈತೆ. ಅವರು ಒಂದು ಅಮ್ಮಮ್ಮ ಅಂದ್ರೆ ಒಂದು 6-7 ವರ್ಷ ಬರುತ್ತೆ ಅಂತ ಹೇಳೋರು. ಈ ಥರ ಸ್ಕಿನ್ ಔಟ್ ಮಾಡಿ ಬರ್ನಿಂಗ್ ಮಾಡಿ 3 ವರ್ಷ ಬರೋದು ಡೌಟ್ ಎಲ್ಲ ಐತೆ ನನಗೆ. ಯಾಕೋ ನೀವೇ ನೋಡ್ಬೇಕು. ಸುಮ್ಮನೆ ಆಯ್ತು, ಲೈಟಾಗಿ ಎತ್ಕೊಳ್ಳೋಣ ಬಿಡು ಮಹೇಶ್. ಇವನು ಗಾಡಿ ಓನರ್, ಇವನು ಕಟ್ ಮಾಡೋ 2ನೇ ಗಾಡಿ ಓನರು. ಕಟ್ ಮಾಡ್ತಾರೆ ಅಂತ ಹೇಳಿ ಗಾಡಿನ
ಅದಕ್ಕೆ ನೆಕ್ಸ್ಟ್ ತಗೊಳ್ಳೋದಕ್ಕೋಸ್ಕರ ಈಗ ನೀಟಾಗಿ ಮಾಡ್ತಾವನೆ ಅವನು. ನಿಮ್ಗೆಲ್ಲ ಗೊತ್ತಿಲ್ಲ. ನೋಡಿ ನೋಡಿ 10 ರೂಪಾಯಿ ಚಾಕು, ಈರುಳ್ಳಿ ಕಟ್ ಮಾಡೋಕ್ಕಾರ ಕೈ ಉಗುರು ಸಿಕ್ಕರೆ ಚಾಕು ಬಗ್ದಾಗ ಹಾಕು. ಕೆಡ್ದಾಗ ಬೇಡ. ಏ ಮಚ್ಚ ಯಾವ್ರೆ ಅವನು? ಏಯ್ ಅಮ್ಮಂಗೆ ಬೋಗತ್ತಿಗೆ ಸುಮ್ಮನೆ ತಿನ್ಬಿಡ ಅಮ್ಮನಾಗೆ ಎಣ್ಣೆ 20 ಸಾವಿರ ಹೋಯ್ತು. ಅದು ಹೋದ್ರೆ ಗೆದ್ಬೋದು ಬಿಡು, ಚಾಕ್ನ ತಿನ್ಬಿಟ್ರೆ. ಫಿಟ್ಟಿಂಗ್ ಮಾಡ್ಬಿಟ್ಟು ಆಮೇಲೆ ಇದು ಮಾಡ್ರಲ್ಲ. ಫಿಟ್ಟಿಂಗ್ ಮಾಡ್ರಲ್ಲ ಎಲ್ಲ ನೋಡ್ರಿ, ಕಟ್ ಮಾಡಿರೋದು. ಹೊಸ್ದಾಗಿ ಈಗ ಮನೆ ಬಾಗ್ಲು ಮಾಡೋಕ್ಕೆ ಏನು ಅದೇನಂತಾರೆ ವಾಸ್ಕಲಲ್ಲಿ ಹಿಂಗೆ ಇದು ಮಾಡ್ತಾರಲ್ಲ, ಆ ಥರ ಮಾಡಿ 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 ಎಲ್ಲ ಕಡೆ ರೋಡಲ್ಲಿ. ಒಬ್ಬ ನಾಳೆ ಬೆಳಗ್ಗೆ ಬಂದರೆ BBMP ಅವ್ರ ಬೈಕ್ ಹೋಗ್ತಾರೆ ಏನೋ, ನಮಗೂ ಗೊತ್ತಿಲ್ಲ. 10 ನಿಮಿಷ ಆದರೂ ಮಾಡ್ಬೋದು, ಏನು ತೊಂದರೆ. ಇವನೇ ಅದು ಕಾರ್ಪೆಂಟ್ರು ಮಗ್ಳದ್ ನಾಗ, ಕಾರ್ಪೆಂಟ್ರದ್ ನಾಗ. ಇವನೇ ಅವನು ವಿಡಿಯೋ ಮಾಡ್ತಾ ಇರೋದು. ಸಾಕು ಇದೊಂಚೂರು. ಓ ವರಿ ಅಂತ ಮ್ಯಾಟಿ 750 ರೂಪಾಯಿ ಮ್ಯಾಟಿ ಕತ್ತರಿಸ್ಕೊಂಡು ಹೋಯ್ತಿದ್ದೆ. ಬಾಜಿ ಅಂಗಡಿಲಿ ತೊಗೊಂಡಿರೋದು 750 ರೂಪಾಯಿ ಇದು ಮ್ಯಾಟು. ಬೇರೆ ಕಡೆ ಇನ್ನೂ ಕಮ್ಮಿ ಇರುತ್ತೆ. ಅದು ಲೋಕಲ್ ಕಣ, ಅದು ಸುಮ್ಮನೆ ಹಂಗೆ ಹಾಕ್ರೆ ಕಸ್ಟಮರ್ ತೊಂದರೆ ಆಗುತ್ತೆ ಕಣೋ. ಅದೇನ್ ತಿಕ್ಲದು ಬೇಡ, ದಪ್ಪ ಇರೋ ತಗೋ, ಸಣ್ಣ ಇದು ವೇಸ್ಟ್ ಇದು. ದಪ್ಪ ಆದ್ರೆ ಆಗಲ್ಲ ಮಚ್ಚ. ಇಲ್ಲಾಂದ್ರೆ ಅರ್ಧ ಕಟ್ ಮಾಡ್ಕೊ, ಇಲ್ಲ ಅಂದ್ರೆ ಹಂಗ್ ಮಾಡ್ಬೇಡ. ತಿಕ್ಕಿರೋ ನಮ್ಗೆ ಕುಡ್ದಿರೋದು 150 ರೂಪಾಯಿ ಎಣ್ಣೆ ಕ್ವಾಟ್ರಿಗೆ ಯಾಕ್ರಲ್ಲ ಇಷ್ಟೊಂದು ಮಾತಾಡ್ತೀರಾ?